ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸದ್ಜ್ಞಾನಸುಖಶಕ್ತಿಪಯೋನಿಧಿः ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾರ್ಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ನಮಾಮ್ಯೇಕಾದಶೀಂ ದೇವೀಂ ಮೋಕ್ಷದಾಂ ವಿಷ್ಣುವಲ್ಲಭಾಂ ಸರ್ವಪಾಪಹರಾಂ ನಿತ್ಯಂ ಪಿತॄಣಾಂ ಪುಣ್ಯವರ್ಧಿನೀಂ. ಮಾರ್ಗಶೀರ್ಷ ಶುಕ್ಲಪಕ್ಷ ಏಕಾದಶಿಯ ಮಹಿಮೆಯನ್ನು ತಿಳಿಯೋದಕ್ಕಾಗಿ ನಾವೆಲ್ಲರೂ ಉಪಸ್ಥಿತರಾಗಿದ್ದೇವೆ. ಧರ್ಮರಾಜ ಮತ್ತು ಶ್ರೀಕೃಷ್ಣನ ಸಂವಾದದಲ್ಲಿ ಮಾರ್ಗಶೀರ್ಷ ಶುಕ್ಲಪಕ್ಷ ಏಕಾದಶಿಯ ಮಹಿಮೆ ಪರಮಾದ್ಭುತವಾದ ರೀತಿಯಲ್ಲಿ ವರ್ಣಿತವಾಗಿದೆ. ಈ ಏಕಾದಶಿಗೆ ಮೋಕ್ಷದ ಅಂತ ಪಂಚಾಂಗಗಳಲ್ಲಿ ನಾವು ಕಾಣ್ತೇವೆ. ಪುರಾಣದಲ್ಲಿ ಮೋಕ್ಷ ನಾಮ್ನಾತಿ ವಿಖ್ಯಾತಾಂ ಸರ್ವಪಾಪಹರಾಂ ಪರಾಂ ದೇವಂ ದಾಮೋದರಂ ತಸ್ಯಾಂ ಪೂಜರೇಚ್ಛ ಪ್ರಯತ್ನತಃ. ಮಾರ್ಗಶೀರ್ಷ ಶುಕ್ಲಪಕ್ಷದ ಏಕಾದಶಿಗೆ ಮೋಕ್ಷ ಅಂತ ಹೆಸರು, ಅಂದರೆ ಮೋಕ್ಷದ ಅಂತ ಇದಕ್ಕೆ ಹೆಸರು. ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ, ಅತ್ಯುತ್ಕೃಷ್ಟವಾದದ್ದಾಗಿದೆ. ಇವತ್ತಿನ ದಿವಸ ದಾಮೋದರನ ವಿಶೇಷವಾದ ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕಾಗಿ ದಾಮೋದರನ ಪೂಜೆಯನ್ನು ಮಾಡಬೇಕು. ತುಳಸಿಯ ಮಂಜರಿಗಳಿಂದ ದೇವರ ಆರಾಧನೆ ಮಾಡಿದರೆ ವಿಶಿಷ್ಟವಾದ ಆರಾಧನೆಯಾಗ್ತದೆ. ಮಂಜರಿ ಅಂತ ಅಂದರೆ ತುಳಸಿಯ ದಳ ನಾವು ಕೇಳಿರ್ತೇವೆ. ತುಳಸಿಯ ಮಧ್ಯದಲ್ಲಿ ಎಳೆದಾದ ತೆನೆ ಇರಬೇಕು. ಎಳೆದಾದ ತೆನೆ ಇದ್ದಾಗ ಅದನ್ನು ಮಂಜರಿ ಅಂತ ವ್ಯವಹಾರ ಮಾಡ್ತಾರೆ. ಆ ತರಹದ ಮಂಜರಿಗಳು ಅಂತಂದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿದೆ. ಹೀಗಾಗಿ ಎಳೆಯ ತೆನೆಯಿಂದ ಕೂಡಿದ ತುಳಸಿ ದಳಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅಂಥ ಮಂಜರಿಗಳಿಂದ ದಾಮೋದರನ ಅರ್ಚನೆಯನ್ನು ಇವತ್ತಿನ ದಿವಸ ಮಾಡಬೇಕು. ಅದೇ ರೀತಿಯಾಗಿ ಧೂಪ, ದೀಪ, ಮನೋಹರವಾಗಿರತಕ್ಕಂತಹ ಫಲಪುಷ್ಪಗಳು ಇವುಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ದೇವರನ್ನು ಸಂತೋಷಪಡಿಸಬೇಕು. ಪುರಾಣದಲ್ಲಿ ಬಂದಿರತಕ್ಕಂತಹ ವಿಶೇಷವಾದ ಈ ಕಥೆಯನ್ನು ತಿಳಿಸ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಕಥೆಯನ್ನು ಕೇಳೋದರಿಂದ ವಾಜಪೇಯ ಯಾಗ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ. ಅನೇಕ ಕಡೆಗೆ ನಾವು ಈ ವಿಷಯವನ್ನು ಕೇಳ್ತಾ ಇದ್ದೇವೆ. ಅಶ್ವಮೇಧ ಫಲವನ್ನು ಕೊಡ್ತದೆ, ವಾಜಪೇಯ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಅಷ್ಟು ತೀವ್ರವಾದ ಭಕ್ತಿಯಿಂದ ನಾವು ಏಕಾದಶಿಯನ್ನು ಮಾಡಬೇಕು. ಯಜ್ಞಯಾಗಾದಿಗಳ ಫಲವನ್ನು ಕೊಡುವಂಥ ಸಾಮರ್ಥ್ಯ ಈ ಏಕಾದಶಿಗಳಿಗೆ ಇದೆ. ಆದರೆ ಆ ತೀವ್ರವಾದ ಭಕ್ತಿ ಬೇಕಲ್ಲ. ತೀವ್ರವಾದ ಭಕ್ತಿ ಇಲ್ಲದೆ ಸುಮ್ಮನೆ ಉಪವಾಸ ಮಾಡಿದರೆ ಅದರಿಂದ ಅಲ್ಪವಾದ ಫಲ ಸಿಗುತ್ತದೆ. ಸಾಧ್ಯವಾದಷ್ಟು ಭಕ್ತಿಯನ್ನು ಹೆಚ್ಚು ಮಾಡಿಕೊಂಡು, ಭಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಅವತ್ತಿನ ದಿವಸ ದೇವರಿಗಾಗಿಯೇ ಕರ್ಮಗಳನ್ನು ಮಾಡ್ತಾ, ಪಾಠ ಪ್ರವಚನ ಇವುಗಳನ್ನು ಹೇಳ್ತಾ ಕೇಳ್ತಾ ದೇವರ ಪೂಜೆಯನ್ನು ಮಾಡ್ತಾ, ಅದೇ ರೀತಿಯಾಗಿ ರಾತ್ರಿ ಜಾಗರಣೆಯನ್ನು ಮಾಡ್ತಾ, ಹಾಡುಗಳನ್ನು ಹಾಡ್ತಾ ಅವತ್ತಿನ ದಿವಸ ಸಾರ್ಥಕವಾಗುವಂತೆ ಕಳೆದರೆ ಅತಿ ಅವಶ್ಯವಾಗಿ ಆ ಫಲ ಸಿಗುತ್ತದೆ. ಆದರೆ ಆ ಫಲವನ್ನು ಪಡೆಯುವ ಅಧಿಕಾರಿಗಳಿಗೆ ಅದು ಸಿಗುತ್ತದೆ. ನಮಗೆ ಯೋಗ್ಯವಾದ ಫಲ ಸಿಗೋದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ. ಈ ಕಥೆಯನ್ನು ಕೇಳೋದರಿಂದ, ಈ ಏಕಾದಶಿಯನ್ನು ಉಪವಾಸ ಮಾಡೋದರಿಂದ ತಂದೆ ಇರಬಹುದು, ತಾಯಿ ಇರಬಹುದು, ಮಕ್ಕಳಿರಬಹುದು, ಅವರಿಗೆ ಅಧೋಗತಿಯಾಗಿದ್ದರೆ ಅಧೋಗತಿಯಿಂದ ಅವರಿಗೆ ಉದ್ಧಾರವಾಗ್ತದೆ, ಅವರಿಗೆ ಸದ್ಗತಿಯಾಗ್ತದೆ. ಅಧೋಗತಿಯನ್ನು ಪರಿಹಾರ ಮಾಡಿಕೊಳ್ತಾರೆ.
ಪರಿಹಾರ ಮಾಡಿಕೊಂಡು ಉತ್ತಮವಾದ ಸದ್ಗತಿಯನ್ನು ಅವರೆಲ್ಲರೂ ಪಡಿತಾರೆ. ಅಂಥ ಪುಣ್ಯ ಪ್ರಭಾವ ಈ ಏಕಾದಶಿಗೆ ಇದೆ. ಮೋಕ್ಷದ ಅಂತನೋ ಏಕಾದಶಿಗೆ ಇದೆ. ಈ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. ಈ ಮಹಿಮೆಯನ್ನು ಹೇಳ್ತೇನೆ, ಮೋಕ್ಷದ ಏಕಾದಶಿಯ ಮಹಿಮೆಯನ್ನು ಹೇಳ್ತೇನೆ, ಅದನ್ನು ಕೇಳು ಅಂತ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಚಂಪಕ ಅಂತನೋ ನಗರ, ರಮಣೀಯವಾದ ನಗರ. ಅಲ್ಲಿ ವೈಷ್ಣವರಿದ್ದಾರೆ. ನೋಡಿ, ನಗರಕ್ಕೆ ಭೂಷಣ ಯಾವುದು, ನಗರಕ್ಕೆ ಅಲಂಕಾರ ಯಾವುದು? ನಗರಕ್ಕೆ ಬರೀ ಭೂಷಣ ಅಲ್ಲ, ನಗರಕ್ಕೆ ವಿಭೂಷಣ ಯಾರಿಂದ, ಯಾವ ವಸ್ತುವಿನಿಂದ ನಗರದ ವಿಭೂಷಣ? ತಳಿರು ತೋರಣಗಳಿಂದ ನಗರ ಅಲಂಕೃತವಾಗಿರ್ತದೆ, ನಿಜ, ಇಲ್ಲ ಅಂತ ಅಲ್ಲ. ಆದರೆ ಅದು ನಿಜವಾದ ಭೂಷಣ ಅಲ್ಲ, ಅದು ಭೂಷಣ ಅದು. ಆದರೆ ವಿಭೂಷಣ ಯಾವುದು? ನಗರಕ್ಕಾಗಲಿ ಅಥವಾ ಪುರಕ್ಕಾಗಲಿ ಗ್ರಾಮಕ್ಕಾಗಲಿ ಮನೆಗಾಗಲಿ ವಿಭೂಷಣ ಯಾವುದು, ಆಭರಣ ಯಾವುದು? ಎಷ್ಟದ್ಭುತವಾಗಿ ನಮಗೆ ಈ ಪ್ರಸಂಗ ತಿಳಿಸಿಕೊಡ್ತದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಚಂಪಕೇ ನಗರೇ ರಮ್ಯೆ ವೈಷ್ಣವೈಸ್ತು ವಿಭೂಷಿತೇ. ವೈಷ್ಣವರಿಂದ ವಿಭೂಷಿತವಾದ ನಗರ ಅಂತ ಹೇಳ್ತಾರೆ. ಹೀಗಾಗಿ ವೈಷ್ಣವರಾಗಬೇಕು. ನಗರಕ್ಕೆ ಭೂಷಣ ಬರುವಂತೆ, ಅಲಂಕಾರವಾಗುವಂತೆ ನಮ್ಮ ಜೀವನ ಇರಬೇಕು ಅಂತ ಹೇಳ್ತಾರೆ. ವೈಷ್ಣವತ್ವ ಅಂತನ್ನೋದು ಎಂಥ ದೊಡ್ಡದಾದದ್ದು ಅಂತ, ಎಂಥ ಮಹಿಮೋಪೇತವಾದದ್ದು ಅಂತ ನಮಗೆ ಇದರಿಂದ ಅರ್ಥವಾಗ್ತದೆ. ಅಂಥ ನಗರದಲ್ಲಿ ವೈಖಾನಸ ಎಂಬ ಹೆಸರಿನ ಒಬ್ಬ ರಾಜರ್ಷಿ ಇದ್ದಾನೆ. ತನ್ನ ಜನರನ್ನು ಮಕ್ಕಳಂತೆ ಪಾಲನೆ ಮಾಡ್ತಾ ಇದ್ದಾನೆ. ಅನೇಕ ಜನ ಬ್ರಾಹ್ಮಣರಲ್ಲಿದ್ದಾರೆ. 4 ವೇದಗಳಲ್ಲಿ ಆಸಕ್ತರಾಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸುಖವಾಗಿ ಸಾಮ್ರಾಜ್ಯ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ದಿವಸ ರಾತ್ರಿ ಕಾಲದಲ್ಲಿ ಆ ವೈಖಾನಸ ಎಂಬ ರಾಜರ್ಷಿಗೆ ಒಂದು ಸ್ವಪ್ನ ಬೀಳುತ್ತದೆ. ಆ ಸ್ವಪ್ನದ ಮಧ್ಯದಲ್ಲಿ ತನ್ನ ತಂದೆಯನ್ನು ನೋಡ್ತಾನೆ. ತನ್ನ ತಂದೆಗೆ ಅಧೋಗತಿಯಾಗಿರ್ತದೆ. ನರಕದಲ್ಲಿ ಬಿದ್ದ ತನ್ನ ತಂದೆಯನ್ನು ಸ್ವಪ್ನದಲ್ಲಿ ನೋಡ್ತಾನೆ. ಬಹಳ ಆಶ್ಚರ್ಯವಾಗ್ತದೆ. ಇದೇನಿದು? ಇಂಥ ಮಗ ನಾನಿದ್ದೇನೆ, ಧಾರ್ಮಿಕನಾಗಿದ್ದೇನೆ, ಧರ್ಮವನ್ನು ಮಾಡ್ತಾ ಇದ್ದೇನೆ, ನಮ್ಮ ತಂದೆಯೂ ಧಾರ್ಮಿಕನಾಗಿದ್ದಾನೆ, ಆದರೂ ಈ ನರಕ ಬಂದದ್ದು ಎಲ್ಲಿಂದ? ಈ ನರಕ ಯಾಕಾಯಿತು? ಅಧೋಗತಿ ಅವರಿಗೆ ಯಾಕಾಯಿತು? ಏನು ಮಾಡಿ ಅವರ ಆ ಅಧೋಗತಿಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅವನಿಗೆ ಉಪಾಯ ಗೊತ್ತಾಗ್ತಾ ಇಲ್ಲ. ಆ ಸ್ವಪ್ನವನ್ನು ಬ್ರಾಹ್ಮಣರ ಮುಂದೆ ಹೇಳಿಕೊಂಡಿದ್ದಾನೆ. ಬ್ರಾಹ್ಮಣರು, ರಾಜ ಹೇಳ್ತಾನೆ, ಮಯಾತು ಸ್ವಪಿತಾ ದೃಷ್ಟಃ ನರಕೆ ಪತಿತೋ ದ್ವಿಜಃ. ಬ್ರಾಹ್ಮಣರೇ, ನಮ್ಮ ತಂದೆ ನರಕದಲ್ಲಿ ಬಿದ್ದದ್ದನ್ನು ನಾನು ಸ್ವಪ್ನದಲ್ಲಿ ನೋಡಿದ್ದೇನೆ, ಹೇಗಾದರೂ ಮಾಡಿ ನಮ್ಮ ತಂದೆಯನ್ನು ಉದ್ಧಾರ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವೇ ನಮ್ಮ ಮನೆಯಲ್ಲಿ ನರಕದಂಥ ಸ್ಥಳದಲ್ಲಿ ತಂದೆ ತಾಯಿಗಳನ್ನು ಇಟ್ಟಿರ್ತೇವೆ. ಆದರೂ ಮನಸ್ಸಿಗೆ ಯಾವುದೇ ಸಂತಾಪವಾಗಲಿ ನೋವಾಗಲಿ ಆಗ್ತಾ ಇರೋದಿಲ್ಲ. ನರಕವಾಗಿದೆ ಅಂತ ಗೊತ್ತಾದರೆ ನಮ್ಮ ಮನಸ್ಸು ಯಾಕೆ ಮಿಡಿತದೆ ಅವರಿಗಾಗಿ? ಆದರೆ ಆ ರಾಜ ಅಂಥವನಿರಲಿಲ್ಲ. ವೈಖಾನಸ ತನ್ನ ತಂದೆಗೆ ನರಕವಾಗಿದೆ, ಅದು ಸ್ವಪ್ನದಲ್ಲಿ ತನಗೆ ಗೊತ್ತಾದದ್ದನ್ನು ಅವನು ಆಲೋಚನೆ ಮಾಡ್ತಾನೆ. ಮಾಡಿ ಹೇಗಾದರೂ ಮಾಡಿ ನರಕದಿಂದ ಪಾರು ಮಾಡಬೇಕು ಅಂತ ಬ್ರಾಹ್ಮಣರಿಗೆ ಕೇಳ್ತಾರೆ. ಕೇಳಿದಾಗ ಬ್ರಾಹ್ಮಣರಿಗೆ ಹೇಳ್ತಾನೆ, ಯಾವಾಗ ನನಗೆ ಆ ಸ್ವಪ್ನ ಬಿದ್ದಿದೆ, ತಂದೆಗಳಿಗೆ ನರಕವಾಗಿದೆ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ, ಅವತ್ತಿನಿಂದ ನನಗೆ ಸರ್ವಥಾ ಸುಖ ಇಲ್ಲ. ಇಷ್ಟು ರಾಜ್ಯ ಇದೆ, ಮಹದಹಸ್ಯಂ ಅಸುಖಂ ತಥಾ. ಇಷ್ಟು ರಾಜ್ಯ ಸಾಮ್ರಾಜ್ಯ ಭೋಗ ವೈಭೋಗಗಳಿದ್ದರೂ ಕೂಡ ಅಸಹ್ಯವಾದ ದುಃಖ ನನ್ನನ್ನು ಪೀಡಿಸ್ತಾ ಇದೆ. ಅದು ಬೆನ್ನು ಹತ್ತಾ ಇದೆ. ಹೋದಲ್ಲೆಲ್ಲ ಕುದುರೆಗಳಿವೆ, ಆನೆಗಳಿವೆ, ರಥಗಳಿವೆ, ಯಾವುದೂ ನನಗೆ ಹಿಡಿಸ್ತಾ ಇಲ್ಲ. ಯಾವುದರಿಂದಲೂ ಸುಖ ಆಗ್ತಾ ಇಲ್ಲ. ಕೋಶದಲ್ಲಿ ಬೇಕಾದಷ್ಟು ಸಮೃದ್ಧಿ ಇದೆ, ಸಂಪತ್ತಿದೆ, ಅದರಿಂದ ನನಗೆ ಸುಖವಾಗ್ತಾ ಇಲ್ಲ. ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ಆದರೂ ಅವರ ಮೇಲೆ ಪ್ರೀತಿ ನನಗೆ ಬರ್ತಾ ಇಲ್ಲ. ಯಾಕೆಂದರೆ ಇದೇ ದುಃಖ ನನ್ನನ್ನು ಕಾಡ್ತಾ ಇದೆ. ಹೀಗಾಗಿ ಎಲ್ಲಿಯೂ ಪ್ರೀತನಾಗ್ತಾ ಇಲ್ಲ. ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ? ನನ್ನ ದೇಹ ಬಿಡಿ ಸಂತಾಪಕ್ಕೆ ಒಳಗಾಗ್ತಾ ಇದೆ, ದೇಹ ಸುಡ್ತಾ ಇದೆ. ಅವನು ಹೇಳ್ತಾನೆ, ಕಿಂ ಕರೋಮಿ ಕ್ವಗಚ್ಛಾಮಿ ಶರೀರಂ ಮೇತು ದಹ್ಯತೆ. ದೇಹವೇ ದಹನವಾಗ್ತಾ ಇದೆ, ಸುಟ್ಟು ಹೋಗ್ತಾ ಇದೆ ದೇಹ. ದಾನ ಮಾಡಿದೆ, ವ್ರತ ಮಾಡಿದೆ, ತಪಸ್ಸು ಮಾಡಿದೆ, ಇನ್ನೇನಾದರೂ ವಿಶೇಷವಾದ ದಾನ, ವ್ರತ, ತಪಸ್ಸು, ಯೋಗ ಅವುಗಳೇನಾದರೂ ಇದ್ದರೆ, ಅವುಗಳನ್ನು ಮಾಡೋದಾಗಿದ್ದರೆ ಮಾಡಿದರೆ ನಮ್ಮ ತಂದೆಗೆ ಉದ್ಧಾರವಾಗ್ತದೆ, ಮೋಕ್ಷವಾಗ್ತದೆ ಅಂತ ಇದ್ದರೆ ಅಂಥ ಅವಶ್ಯವಾದ ಉಪಾಯಗಳನ್ನು ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನೊಂದು ಅಪರೂಪವಾದ ಮಾತನ್ನು ಮಗನಾಗಿ ಹೇಳ್ತಾನೆ. ನಿಜವಾಗಿ ಮಕ್ಕಳಾದವರು ನಾವೆಲ್ಲರೂ ಕೂಡ ಈ ತರಹದ ಭಾವನೆಗೆ ಒಳಗಾಗಬೇಕು. ಇದರ ಅನುಸಂಧಾನ ನಮಗೆ ಯಾವಾಗಲೂ ಇರಬೇಕು. ಈ ಬಗ್ಗೆ ನಮಗೆ ಚಿಂತನೆ ಇರಲೇಬೇಕು ಪ್ರತಿನಿತ್ಯವೂ ಕೂಡ. ಅವನು ಹೇಳ್ತಾನೆ, ಕಿಂ ತೇನ ಜೀವತಾ ಲೋಕೆ ಸುಪುತ್ರೇಣ ಬಲೀಯಸ ಪಿತಾತು ಯಸ್ಯ ನರಕೆ ತಸ್ಯ ಜನ್ಮ ನಿರರ್ಥಕಂ. ಮಗನಿದ್ದಾನೆ, ಬಲವಂತನಾಗಿದ್ದಾನೆ, ಶ್ರೀಮಂತನಾಗಿದ್ದಾನೆ, ಬೇಕಾದಷ್ಟು ಸುಖದಿಂದ ಅವನಿದ್ದಾನೆ, ಬದುಕಿ ಇದ್ದಾನೆ, ಪ್ರಯೋಜನ ಏನು?
ಯಾವ ಮಗನ ತಂದೆ ತಾಯಿಗಳು ನರಕದಲ್ಲಿ ಬಿದ್ದಿದ್ದಾರೆ, ಆ ನರಕದಿಂದ ಉದ್ಧಾರ ಮಾಡುವ ಶಕ್ತಿ ತನಗೆ ಇಲ್ಲ, ಅಂಥ ಮಗ ಇದ್ದಾದರೂ ಏನು ಪ್ರಯೋಜನ ಅಂತ ಹೇಳ್ತಾರೆ. ನೋಡ್ರಿ, ಮಕ್ಕಳ ಕರ್ತವ್ಯವನ್ನು ಎಷ್ಟು ಸ್ಪಷ್ಟವಾಗಿ ವೈಖಾನಸ ಹೇಳ್ತಾ ಇದ್ದಾನೆ, ತಿಳಿದಿದ್ದಾನೆ, ಅದನ್ನು ಹೇಳ್ತಾ ಇದ್ದಾನೆ. ಬರೀ ಇನ್ನೊಬ್ಬರಿಗೆ ಹೇಳೋದಲ್ಲ, ತಾನದನ್ನು ತಿಳಿತಾ ಇದ್ದಾನೆ, ತಾನು ಅನುಸಂಧಾನಕ್ಕೆ ತಂದುಕೊಳ್ತಾ ಇದ್ದಾನೆ. ಇನ್ನೊಬ್ಬರಿಗೆ ಹೇಳೋದಕ್ಕಾಗಿ ನಾವೆಲ್ಲ ಇರ್ತೇವೆ, ಆದರೆ ಅದಲ್ಲ, ಅನುಸಂಧಾನಕ್ಕೆ ತಂದುಕೊಳ್ತಾ ಇದ್ದಾನೆ. ಬೇಕಾದಷ್ಟಿದೆ, ಆದರೆ ತಂದೆ ನರಕದಲ್ಲಿದ್ದಾರೆ ಅಂದರೆ ನನ್ನಿಂದೇನು ಸಾಧನೆ, ನನ್ನಿಂದೇನು ಪ್ರಯೋಜನ ತಂದೆಗೆ ಆಯಿತು? ಇಲ್ಲ, ಅವರಿಗಾದ ನರಕದ ಪರಿಹಾರವನ್ನು ಮಾಡಲೇಬೇಕು ಅಂತ ತಾನಂದುಕೊಂಡ ಹೊರತು ತಂದೆಯನ್ನು ನಿಂದೆ ಮಾಡಲಿಲ್ಲ. ಮಾಡಿದ ಕರ್ಮವನ್ನುಣ್ತಾ ಇದ್ದಾರೆ ಅಂತ ಹೀಗೆಲ್ಲ ಅದನ್ನು ಉದಾಸೀನ ಮಾಡಲಿಲ್ಲ, ಅಥವಾ ತಂದೆಯನ್ನು ದ್ವೇಷ ಮಾಡಲಿಲ್ಲ. ನರಕದಿಂದ ಹೇಗೆ ಅವರ ಉದ್ಧಾರವಾಗ್ತದೆ ಅಂತ ಮಗ ಆಲೋಚನೆ ಮಾಡ್ತಾ ಇದ್ದಾನೆ. ಮಗನಾಗಿ ಮಾಡಬೇಕಾದ ಕರ್ತವ್ಯದ ಆಲೋಚನೆ ಮತ್ತು ಆ ಕರ್ತವ್ಯದ ಆಚರಣೆಯನ್ನು ಮಾಡೋದಕ್ಕಾಗಿಯೂ ಸಹ ತಾನು ಮುಂದಾಗಿದ್ದಾನೆ. ಬ್ರಾಹ್ಮಣರೆಲ್ಲ ಹೇಳ್ತಾರೆ, ಇಲ್ಲಿಯೇ ಹತ್ತಿರದಲ್ಲಿ ಒಂದು ಆಶ್ರಮ ಇದೆ, ಆ ಆಶ್ರಮದಲ್ಲಿ ಪರ್ವತ ಎಂಬ ಹೆಸರಿನ ಮುನಿಗಳಿದ್ದಾರೆ, ಅವರ ಹತ್ತಿರ ನೀನು ಹೋಗು. ಉತ್ತಮವಾದ ಉಪಾಯವನ್ನು ಅವರು ಹೇಳ್ತಾರೆ, ತ್ರಿಕಾಲಜ್ಞಾನಿಗಳವರು. ಹೀಗಾಗಿ ಆ ಪರ್ವತ ಮುನಿಗಳ ಹತ್ತಿರ ಹೋಗಬೇಕು ಅಂತಂದಾಗ ನೀವು ಜೊತೆಗೆ ಬರಬೇಕು. ಬ್ರಾಹ್ಮಣರ ಸಮೇತನಾಗಿ ಆ ಪರ್ವತರಾಶ್ರಮಕ್ಕೆ ರಾಜ ಹೋಗ್ತಾನೆ. ವಿಷಣ್ಣನಾಗಿ ಅವರ ಮುಂದೆ ಕುಳಿತುಕೊಂಡು ಬಿಡ್ತಾನೆ, ನಮಸ್ಕಾರ ಮಾಡ್ತಾನೆ. ಶಾಂತೈಃ ಪ್ರಜಾಭಿಶ್ಚ ಸಮನ್ವಿತಃ ಆಶ್ರಮೋ ವಿಪುಲಸ್ತಸ್ಯ ಮುನಿಭಿಃ ಸನ್ನಿವೇಶಿತಃ. ಅಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ ಎಲ್ಲ ವೇದಗಳಲ್ಲಿ ಕೋವಿದರಾದ ಮುನಿಗಳು ಆ ಪರ್ವತನ ಸುತ್ತಮುತ್ತಲೂ ಸೇರಿದ್ದಾರೆ. ಆ ಪ್ರಸಂಗವನ್ನು ನೋಡ್ತಾ ಇದ್ದರೆ ಬ್ರಹ್ಮದೇವರಂತೆ ಅವರು ತೋರ್ತಾ ಇದ್ದಾರೆ ಅಂತ ಪುರಾಣ ಹೇಳ್ತದೆ. ನೋಡಿ, ವೇಷ್ಟಿತೋ ಮುನಿಭಿಸ್ತತ್ರ ದ್ವಿತೀಯ ಇವ ಪದ್ಮಜಃ ಅಂತ ಹೇಳ್ತಾರೆ. ಎರಡನೇ ಬ್ರಹ್ಮದೇವರಂತೆ ಅವರು ತೋರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಂಥ ವಿಚಿತ್ರವಾದ ಮಾತುಗಳನ್ನು ಪುರಾಣಗಳಲ್ಲಿ ನಾವು ಕೇಳ್ತೀವಲ್ಲ. ಇವತ್ತು ಅಭಿನವ ಆನಂದ ತೀರ್ಥರು ಅಂತ ಸತ್ಯಧ್ಯಾನರನ್ನು ಕರೆದರೆ, ಅಭಿನವ ಸತ್ಯಧ್ಯಾನ ತೀರ್ಥರು ಅಂತ ಸತ್ಯಪ್ರಮೋದ ತೀರ್ಥರಿಗೆ ಕರೆದರೆ, ಅಭಿನವ ಟೀಕಾಕೃತ್ಪಾದರು, ಅಭಿನವ ಸತ್ಯ ಧರ್ಮರು, ಅಭಿನವ ರಘುತ್ತಮ ತೀರ್ಥರು ಅಂತ ನಮ್ಮ ಗುರುಗಳನ್ನು ನಾವು ಸ್ತೋತ್ರ ಮಾಡಿಕೊಂಡ್ರೆ ಅದು ನಮ್ಮ ಕರ್ತವ್ಯ. ಬರೀ ಕರ್ತವ್ಯ ಅಲ್ಲ, ಅದು ನಮ್ಮ ಧರ್ಮ. ಮಹಾಗುಣವಂತರು, ಮಹಾಧಾರ್ಮಿಕರು, ಮಹಾಸಾತ್ವಿಕರು, ಮಹಾಸಾಧಕರು ಏನಲ್ಲ. ಇಷ್ಟೆಲ್ಲ ಗುಣಗಳಿರುವ ನಮ್ಮ ಗುರುಗಳನ್ನು ನಾವು ಹೀಗೆ ಸ್ತೋತ್ರ ಮಾಡಿದರೆ ಅನೇಕ ಜನ ಆಕ್ಷೇಪ ಮಾಡ್ತಾರೆ, ತುಚ್ಛವಾಗಿ ಆಕ್ಷೇಪವನ್ನು ಮಾಡ್ತಾರೆ. ಅದೇನದು? ಅವರು ರಘುತ್ತಮರಿಗೆ ಸಮಾನವಾ? ಅವರು ಟೀಕಾಕೃತ್ಪಾದರಿಗೆ ಸಮಾನ ಅಂತ ಯಾರು ಹೇಳ್ತಾ ಇದ್ದಾರೆ? ಇಲ್ಲಿ ನೋಡಿ, ದ್ವಿತೀಯ ಇವ ಪದ್ಮಜಃ, ಎರಡನೇ ಬ್ರಹ್ಮದೇವರಂತೆ ಅವರು. ಯಾರು? ಪರ್ವತ ಮುನಿಗಳು. ಅದರ ತಾತ್ಪರ್ಯ ಏನು ನಾವು ಗಮನಿಸಬೇಕಷ್ಟೇ. ಉಪಮಾನ ಕೊಡುವಾಗ ಅಧಿಕೋಪಮಾನವನ್ನು ಕೊಡೋದು ಇದೆ, ನ್ಯೂನೋಪಮಾನವನ್ನು ಕೊಡೋದಿದೆ. ದೇವರಿಗೆ ನ್ಯೂನೋಪಮಾನವನ್ನೇ ಎಲ್ಲ ಕಡೆಗೆ ಕೊಡಲಾಗ್ತದೆ, ಸಮಾನವಾದ ಉಪಮಾನವನ್ನು ದೇವರೇ ಪರಮಾತ್ಮನನ್ನೇ ಕೊಡಬೇಕು. ಅಧಿಕೋಪಮಾನ ದೇವರಿಗೆ ಹೇಳಲಿಕ್ಕಾಗೋದೇ ಇಲ್ಲ. ಆದರೆ ಬ್ರಹ್ಮದೇವರು ಹೇಗಿದ್ದಾರೆ? ದೇವರಂತೆ ಇದ್ದಾರೆ. ಅಧಿಕೋಪಮ. ಬ್ರಹ್ಮದೇವರು ಹೇಗಿದ್ದಾರೆ? ರುದ್ರದೇವರಂತೆ ಇದ್ದಾರೆ ಅಂದರೆ ನ್ಯೂನೋಪಮ ಆಗ್ತದೆ. ಅದು ಸಮುದ್ರದಂತೆ ಗಾಂಭೀರ್ಯ ಬ್ರಹ್ಮದೇವರಲ್ಲಿ ಇದೆ, ಅತಿ ನ್ಯೂನವಾದ ಉಪಮಾನ ಅದು. ಹೀಗಾಗಿ ಉಪಮಾನ ಹೇಳುವುದರಲ್ಲಿ ಈ ತರಹದ ವ್ಯತ್ಯಾಸವನ್ನು ನಾವು ಶಾಸ್ತ್ರದಲ್ಲಿ ಕಾಣುತ್ತೇವೆ, ಕಾವ್ಯದಲ್ಲಿ ಕಾಣುತ್ತೇವೆ, ಪುರಾಣಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೇವೆ. ದ್ವಿತೀಯ ಇವ ಪದ್ಮಜಃ ಅಂತ ಹೇಳ್ತಾರೆ. ಹೀಗಾಗಿ ನನ್ನ ಹತ್ತಿರ ಕೆಲವರು ಹೇಳಿದರು, ಹಾಗಾದರೆ ಇವತ್ತಿನಿಂದ ನಾವು ಅಭಿನವ ರಘುತ್ತಮರು, ಅಭಿನವ ಟೀಕಾಕೃತ್ಪಾದರು, ಅಭಿನವ ಸತ್ಯಧರ್ಮರು ಅಂತ ಅನ್ನೋದನ್ನು ಬಿಟ್ಟುಬಿಡೋಣ. ಹಾಗಾದರೆ ಸಾಮ್ಯವನ್ನು ನಾವು ಕಾಣ್ತಾ ಇದ್ದೀವ? ಎಲ್ಲೋ ಒಂದು ಸ್ವಲ್ಪ ಅಂಜಿಕೆ, ಭಯ ಅವರಿಗೆ. ಹಾಗೆ ಭಯಪಟ್ಟ ಕೆಲವರು ಬಂದು ಕೇಳಿದರು. ನಾನು ಹೇಳಿದೆ, ಸಂಬಂಧವೇ ಇಲ್ಲ. ಮೊದಲನೇದ್ದು ಗುಣವಂತರನ್ನು ಸ್ತೋತ್ರ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಭಾಗವತದಲ್ಲಿಯೇ ಅದನ್ನು ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಅದನ್ನು ಉಪಪಾದನೆ ಮಾಡಿದ್ದಾರೆ. ಗುರುಗಳನ್ನು ಸ್ತೋತ್ರ ಮಾಡಲೇಬೇಕು, ಅದು ಶಿಷ್ಯರ ಕರ್ತವ್ಯ, ಪರಮಧರ್ಮ ಅದು ಶಿಷ್ಯರಿಗೆ. ಆದ್ದರಿಂದಾಗಿ ಆದರೆ ಆ ಎಚ್ಚರಿಕೆ ನಮಗೆ ಇರಬೇಕಷ್ಟೇ. ಇದು ಅಧಿಕೋಪಮ, ಇದು ಸಮಾನೋಪಮ, ಇದು ನ್ಯೂನೋಪಮ ಎಂಬ ಎಚ್ಚರಿಕೆ ನಮಗಿರಬೇಕಷ್ಟೇ ಹೊರತು ಹೊಗಳಬಾರದು, ಸ್ತೋತ್ರ ಮಾಡಬಾರದು ಅಂತ ಸರ್ವಥಾ ಸಂಬಂಧ ಇಲ್ಲ. ಆದ್ದರಿಂದಾಗಿ ನಮ್ಮ ಧರ್ಮ ಅಂತ ಹೇಳಿ ನಾವು ಮಾಡ್ತೇವೆ. ನಾವೇನವರನ್ನು ರಘುತ್ತಮರು ಅಥವಾ ಟೀಕಾಕೃತ್ಪಾದರು ಅವರ ಸಾಮ್ಯ ಚಿಂತನೆಯನ್ನು ಸರ್ವಥಾ ನಾವು ಮಾಡೋದಿಲ್ಲ. ದೇವತೆಗಳು ಅಂತ ಅಂತೇವೆ, ಇವರು ದೇವತೆಗಳು ಅಂತ ಅಂತೇವೆ. ಅಂದರೆ ಏನರ್ಥ? ದೇವತೆಗಳು ಅಂತಂದರೆ ದೇವತಾ ಸ್ವಭಾವದವರು ಅಂತ ಅರ್ಥ. ಯಾರಿಗೆ ಏನು ಗೊತ್ತು? ಯಾವುದೂ ಪ್ರತ್ಯಕ್ಷ ಅಲ್ಲ. ಆದರೆ ನಮ್ಮ ಗುರುಗಳನ್ನು ಸ್ತೋತ್ರ ಮಾಡೋದು ಅದು ನಮ್ಮ ಧರ್ಮ ಅಂತ ಅನ್ನೋದಕ್ಕಾಗಿ ನಾವು ಮಾಡಬೇಕು. ಒಂದು ಪುರಾಣ ಅಲ್ಲ,
ಮಹಾಭಾರತ ಮುಂತಾದ ಅನೇಕ ಗ್ರಂಥಗಳಲ್ಲಿ ಈ ತರಹದ ವಿಚಾರಗಳು ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಬೇಕಾದರೆ ಪ್ರತ್ಯೇಕವಾಗಿ ಅದನ್ನೇ ಒಂದು ವಿಚಾರ ಅಂತ ನಾವು ಮಾಡಬಹುದು. ಹಾಗೆ ಬ್ರಹ್ಮದೇವರಂತೆ ಅವರನ್ನು ಕಾಣ್ತಾರೆ, ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ, ದಂಡ ಪ್ರಣಾಮವನ್ನು ಮಾಡ್ತಾರೆ. ಆ ಪರ್ವತ ಋಷಿಗಳು ಕೂಡ ರಾಜನ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾರೆ. ರಾಜ ಹೇಳ್ತಾನೆ, ನಿಮ್ಮ ಅನುಗ್ರಹದಿಂದ ಎಲ್ಲ ಕಡೆಗೆ ಕುಶಲವಾಗಿದೆ, ಬೇಕಾದಷ್ಟು ವೈಭವ ನನಗೆ ಇದೆ, ವೈಭವದ ಮಧ್ಯದಲ್ಲಿ ಒಂದು ವಿಘ್ನ ನನಗೆ ಒದಗಿ ಬಂದಿದೆ ಅಂತ ಹೇಳ್ತಾರೆ. ನಮ್ಮ ಸಂಶಯ ನಿಮ್ಮ ಮುಂದೆ ಇಡ್ತೇನೆ, ಪರಿಹಾರ ಮಾಡಬೇಕು ಅಂತಂದಾಗ ಆ ಮುನಿಗಳು ಎಂಥ ಮಹಾನುಭಾವರು ನೋಡಿ, ತ್ರಿಕಾಲ ಜ್ಞಾನಿಗಳು ಕಣ್ಣು ಮುಚ್ಚಿಕೊಳ್ತಾರೆ. ಕಣ್ಣು ಮುಚ್ಚಿಕೊಂಡು ಏನು ನಡೆದಿದೆ ಎಲ್ಲವನ್ನು ತಿಳಿದುಕೊಂಡು ರಾಜನಿಗೆ ಹೇಳ್ತಾರೆ. ಪ್ರತ್ಯುವಾಚ ನೃಪೋತ್ತಮಂ ಮುನಿರುವಾಚ ಜಾನೇಹಂ ತವ ರಾಜೇಂದ್ರ ಪಿತುಃ ಪಾಪಂ ವಿಕರ್ಮಣಃ ಪೂರ್ವಜನ್ಮನಿತೆ ಪಿತ್ರ ಸಪತ್ತಿ ಕೃತದ್ವೇಷತಃ. ನಿಮ್ಮ ತಂದೆಯವರಿಗೆ ನರಕವಾಗಿದೆ, ಹೌದು, ಆ ನರಕಕ್ಕೆ ಕಾರಣ ಏನು ಅದನ್ನು ನಾನು ಹೇಳ್ತೇನೆ ಅಂತ ಅಂತಾರೆ. ಪೂರ್ವಜನ್ಮದಲ್ಲಿ ಅವರಿಗೆ ಅನೇಕ ಪತ್ನಿಯರು, ನಿಮ್ಮ ತಂದೆಯರಿಗೆ ಸಪತ್ನಿಯಲ್ಲಿ ದ್ವೇಷವನ್ನು ಮಾಡಿದ. ಎಲ್ಲ ಪತ್ನಿಯರನ್ನು ಒಂದೇ ವಿಧವಾಗಿ ಕಾಣಬೇಕು, ಇದು ಧರ್ಮ, ಪತಿಯರ ಧರ್ಮ. ಆದರೆ ಒಬ್ಬರ ಮೇಲೆ ಹೆಚ್ಚಿನ ಪ್ರೀತಿ, ಒಬ್ಬರ ಮೇಲೆ ಕಡಿಮೆಯ ಪ್ರೀತಿಯನ್ನು ಮಾಡಬಾರದು. ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಪಕ್ಷಪಾತವನ್ನು ಮಾಡೋದು, ಹೆಚ್ಚು ಕಡಿಮೆ ಮಾಡೋದು, ದ್ವೇಷವನ್ನು ಮಾಡೋದು ಸರ್ವಥಾ ಮಾಡಬಾರದು. ಹೆಂಡತಿಯ ಮೇಲೆ ದ್ವೇಷ ಮಾಡಿದ್ದಕ್ಕಾಗಿ ಎಂಥ ಅನರ್ಥವಾಯಿತು ಅಂತ ಅನ್ನೋದನ್ನು ನಾವು ಗಮನಿಸಬೇಕಿಲ್ಲಿ. ಹೆಂಡತಿಯ ಮೇಲೆ ಎಷ್ಟು ಪ್ರೇಮ, ಎಷ್ಟು ಪ್ರೀತಿ ನಮಗಿರಬೇಕು. ಗಂಡ ಹೆಂಡತಿಯರು ಹೇಗೆ ಪ್ರೇಮವಾಗಿರಬೇಕು, ಸಹಬಾಳ್ವೆ, ಸಹಜೀವನ ಹೇಗಿರಬೇಕು ಅಂತ ಅನ್ನೋದನ್ನು ಪುರಾಣ ನಮಗೆ ಹೇಗೆ ತಿಳಿಸ್ತಾ ಇದೆ. ಹೆಂಡತಿಯ ಮೇಲೆ ಪ್ರೀತಿ ಮಾಡದ ಒಬ್ಬ ಧಾರ್ಮಿಕ, ಅವನಿಗೆ ನರಕವಾಯಿತು ಅಂತ ಹೇಳ್ತದೆ. ಹೀಗಾಗಿ ಪ್ರೇಮದ ಮಹತ್ವವೇನು ಅಂತ ಅನ್ನೋದನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಸಪತ್ನಿಯ ಮೇಲೆ ದ್ವೇಷವನ್ನು ಮಾಡಿದ. ಕಾಮಾಸಕ್ತೇನ ಚೈಕಸ್ಯಾಹ ಋತುಭಂಗ ಕೃತ ಸ್ತ್ರೀಯ. ಅವರಲ್ಲಿ ಅವಳ ಹೆಂಡತಿಯರಲ್ಲಿ ಒಬ್ಬ ಹೆಂಡತಿ ಋತುಸ್ನಾತಳಾಗಿದ್ದಾಳೆ. ಋತುಸ್ನಾತಳಾದಾಗ ಹೆಂಡತಿಯ ಗಮನವನ್ನು ಮಾಡಬೇಕು, ಪತ್ನಿ ಗಮನವನ್ನು ಮಾಡಬೇಕು, ಅದು ಧರ್ಮ ಅದು. ಆದರೆ ಆ ಹೆಂಡತಿ ಕೇಳಿಕೊಳ್ತಾ ಇದ್ದಾಳೆ, ಸಂಘವನ್ನು ಕೇಳಿಕೊಳ್ತಾ ಇದ್ದಾಳೆ. ಕೇಳಿಕೊಳ್ಳುವಾಗಲೂ ಸಹ ಅವಳ ಮೇಲಿನ ದ್ವೇಷದಿಂದ ಸಂಘವನ್ನು ಮಾಡಲಿಲ್ಲ. ಮೊಟ್ಟ ಮೊದಲು ಋತುಭಂಗವಾದರೇನೇ ಮಹಾ ತಪ್ಪು, ಪಾಪ ಅಂತ ಹೇಳ್ತಾರೆ. ಅದರಲ್ಲಿಯೂ ಹೆಂಡತಿ ಕೇಳ್ತಾ ಇರಬೇಕಾದರೆ ಋತುಭಂಗ ಮಾಡಿದ್ದರಿಂದಾಗಿ ಮಹಾಪಾಪ ಅವರಿಗೆ ಒದಗಿ ಬಂದಿದೆ. ಆ ಪಾಪದಿಂದಾಗಿ ನರಕದಲ್ಲಿ ಬಿದ್ದಿದ್ದಾರೆ. ಕರ್ಮಣ ತೇನ ಸತತಂ ನರಕೇ ಪತಿತೋಹ್ಯಯಂ. ಎಂಥ ದೊಡ್ಡ ಪಾತಕ ನೋಡಿ, ಸತತವಾಗಿ ಅವರು ನರಕವನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮ ತಂದೆಗಳು. ಈಗ ಆ ನರಕದಿಂದ ಪಾರಾಗುವ ಕಾಲ ಬಂದಿದೆ, ಒದಗಿ ಬಂದಿದೆ. ಹೀಗಾಗಿ ನಿನಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಜ ಕೇಳ್ತಾನೆ, ಏನು ವ್ರತ ಮಾಡಲಿ, ಏನು ದಾನ ಮಾಡಲಿ, ನಮ್ಮ ಪಿತೃಗಳಿಗಂತೂ ಮೋಕ್ಷವಾಗುವ. ಹೌದಾ, ಆ ಪಾಪ ಮಾಡಿದ್ದಾರಾ? ಆಯಿತು, ಅನುಭವಿಸ್ಲಿ ಅಂತ ಅನ್ನಲಿಲ್ಲ. ಆಯಿತು, ಪಾಪ ಮಾಡದೇ ಇದ್ದವರು ಯಾರಿದ್ದಾರೆ? ಪಾಪ ಮಾಡಿದಾಗ ಆ ಪಾಪ ವಿಮೋಚನೆ ಹೇಗೆ ಅಂತ ನಾವು ಆಲೋಚನೆ ಮಾಡಬೇಕೇ ಹೊರತು ಆ ಪಾಪದಲ್ಲಿ ಮತ್ತಿಷ್ಟು ಹೇಗೆ ಮುಳುಗಬೇಕು ಅಂತ ಆಲೋಚನೆ ಮಾಡಬಾರದು. ಕೆಸರಲ್ಲಿ ಬಿದ್ದಿದ್ದೇವೆ, ಹೇಗೆ ಮೇಲೆ ಹೋಗಬೇಕು ಅಂತ ಆಲೋಚನೆ ಮಾಡ್ತೇವೆ ಹೊರತು ಮತ್ತಿಷ್ಟು ಹೇಗೆ ಕೆಸರಲ್ಲಿ ಮುಳುಗಿ ಹೋಗೋದು ಅಂತ ಯಾವ ವ್ಯಕ್ತಿಯೂ ಆಲೋಚನೆ ಮಾಡೋದಿಲ್ಲ. ಆದ್ದರಿಂದಾಗಿ ಆ ಮಗ ಅಪ್ಪನ ಮೇಲಿನ ಭಕ್ತಿಯಿಂದ ಕೇಳ್ತಾನೆ, ಏನು ಮಾಡಿದರೆ ನಮ್ಮ ತಂದೆ ಮುಕ್ತರಾಗ್ತಾರೆ, ಪಾಪದಿಂದ ನಿರ್ಮುಕ್ತರಾಗಿ ನರಕದಿಂದ ಮುಕ್ತರಾಗ್ತಾರೆ, ಅದನ್ನು ನಮಗೆ ಹೇಳಬೇಕು ಅಂತಂದಾಗ ಮುನಿಗಳು ಹೇಳ್ತಾರೆ, ಮಾರ್ಗಶೀರ್ಷ ಶುಕ್ಲ ಪಕ್ಷದಲ್ಲಿ ಮೋಕ್ಷದ ಎಂಬ ಹೆಸರಿನ ಹರಿತಿಥಿ ಬರ್ತದೆ, ಹರಿದಿನ ಬರ್ತದೆ. ಅವತ್ತಿನ ದಿವಸ ನೀನು ನಿಮ್ಮ ಮನೆಯಲ್ಲಿ ಎಲ್ಲರೂ ತಂದೆಯ ಉದ್ದೇಶದಿಂದ ಸದ್ಗತಿಯಾಗಲಿ, ನರಕದಿಂದ ಉದ್ಧಾರವಾಗಲಿ ಅಂತನ್ನೋ ಉದ್ದೇಶದಿಂದ ಆ ವ್ರತವನ್ನು ಮಾಡಿ ಆ ಪುಣ್ಯವನ್ನು ನಿಮ್ಮ ತಂದೆಗಳಿಗೆ ಸಮರ್ಪಣೆ ಮಾಡಿದರೆ ಆ ಪುಣ್ಯ ಪ್ರಭಾವದಿಂದ ಅವರಿಗೆ ಮೋಕ್ಷವಾಗ್ತದೆ ಅಂತ ಪರ್ವತ ಮುನಿಗಳ ವಾಕ್ಯವನ್ನು ಕೇಳಿ ಮನೆಗೆ ಬರ್ತಾನೆ. ಮನೆಗೆ ಬಂದು ಅಂತಃಪುರಚರೈ ಸರ್ವೈಹಿ ಪುತ್ರೈಹಿ ದಾರೈಹಿ ತದಾ ನೃಪಃ, ಮಕ್ಕಳು, ಹೆಂಡತಿ, ಅಂತಃಪುರದಲ್ಲಿದ್ದ ಪರಿಚಾರಕರು ಎಲ್ಲರಿಗೆ ಹೇಳಿ ಆ ವ್ರತವನ್ನು ಮಾಡಿಸಿ ಆ ಪುಣ್ಯವನ್ನು ತನ್ನ ತಂದೆಗೆ ದಾನ ಮಾಡಿಬಿಡ್ತಾನೆ. ಆ ಪುಣ್ಯವನ್ನು ಕೊಟ್ಟ ಕ್ಷಣದಲ್ಲಿಯೇನೆ ತಸ್ಮಿನ್ ದತ್ತೆ ತದಾ ಪುಣ್ಯೆ ಪುಷ್ಪವೃಷ್ಟಿರಭೂದ್ದಿವಃ. ದ್ಯುಲೋಕದಿಂದ ಪುಷ್ಪವೃಷ್ಟಿ ಆಗ್ತದಂತೆ. ನೀನು ಅಷ್ಟು ಶ್ರದ್ಧೆಯಿಂದ ಈ ಕರ್ಮವನ್ನು ಮಾಡಿದ್ದಿ, ಮೋಕ್ಷದ ಏಕಾದಶಿ ಉಪವಾಸವನ್ನು ಮಾಡಿದ್ದಿ, ಈ ಪುಣ್ಯ ಪ್ರಭಾವದಿಂದ ನಿಮ್ಮ ತಂದೆಗೆ ಉದ್ಧಾರವಾಗಿದೆ ಅಂತ ಸೂಚನೆ ಮಾಡ್ತಾ ಪುಷ್ಪವೃಷ್ಟಿಯಾಗ್ತದೆ. ಆ ಅಂತರಿಕ್ಷದಿಂದಲೇ ಶುದ್ಧವಾದ ಮಾತು ಅವರಿಗೆ ಕೇಳಿ ಬರ್ತದೆ. ಸ್ವಸ್ತ್ಯತ್ವತೆ ಪುತ್ರ ಸದೇತ್ಯಥ ಸಸ್ತ್ರೀ ದಿವಂ ಗತಃ ಏವಂ ಯಃ ಕುರುತೆ ರಾಜನ್ ಮೋಕ್ಷದೈಕಾದಶೀಮಿಮಾಂಬ. ರಾಜನಿಗೆ ಅಂತರಿಕ್ಷದಲ್ಲಿ ಮಾತು ಕೇಳಿಸ್ತದೆ, ಮಗ
ಅತ್ಯುತ್ತಮವಾದ ಕಾರ್ಯವನ್ನು ನೀನು ಮಾಡಿದ್ದಿ, ನಮ್ಮ ಉದ್ಧಾರ ನಿನ್ನಿಂದಾಗಿದೆ. ಸ್ವಸ್ತ್ಯಸ್ತು, ನಿನಗೆ ಮಂಗಲವಾಗಲಿ ಪುತ್ರ, ನಿನಗೆ ಮಂಗಲವಾಗಲಿ, ಯಾವಾಗಲೂ ನಿನಗೆ ಮಂಗಲವಾಗಲಿ ಅಂತ ಮಾತು ಕೇಳಿ ಬರ್ತದೆ. ಹಾಗೆ ತಂದೆಯ ಮಾತನ್ನು ಕೇಳಿ ಇವನು ಆನಂದ ತುಂದಿಲನಾಗಿದ್ದಾನೆ. ಹೀಗೆ ಯಾರು ಈ ಮೋಕ್ಷದ, ಇಲ್ಲಿ ಮೋಕ್ಷದ ಅಂತ ಕೊನೆಗೆ ಬರ್ತದೆ. ಏವಂ ಯಃ ಕುರುತೆ ರಾಜನ್ ಮೋಕ್ಷದೈಕಾದಶಿ ಮಿಮಾಂ, ಮೋಕ್ಷದ ಎಂಬ ಹೆಸರನ್ನೇ ಈ ಏಕಾದಶಿ ಉಪವಾಸವನ್ನು ಯಾರು ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯಾದ ಕ್ಲೇಶವಾಗೋದಿಲ್ಲ, ಎಲ್ಲ ಪಾಪಗಳು ನಷ್ಟವಾಗ್ತದೆ, ಪಿತೃಗಳ ಉದ್ಧಾರವಾಗ್ತದೆ, ನರಕದಿಂದ ಅವರಿಗೆ ಮೋಚನ ಸಿಗ್ತದೆ, ಮೋಕ್ಷವಾಗ್ತದೆ. ಇದಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠವಾದ ಮತ್ತು ಕರ್ಮ ಇಲ್ಲ, ಇದಕ್ಕಿಂತಲೂ ಶ್ರೇಷ್ಠವಾದ ವ್ರತ ಇಲ್ಲ. ಏಕಾದಶಿ ಅತ್ಯುತ್ತಮವಾದ ವ್ರತವಾಗಿದೆ. ಪುಣ್ಯ ಸಂಖ್ಯಾಂತು ತೇಷಾಂ ವೈ ನ ಜಾನೇಹಂ ತು ಯೈಃಕೃತ ಚಿಂತಾಮಣಿ ಸಮಾಹ್ಯೇಷ ಸ್ವರ್ಗಮೋಕ್ಷ ಪ್ರದಾಯಿನಿ. ಏಕಾದಶಿ ಉಪವಾಸ ಮಾಡೋದರಿಂದ ಎಷ್ಟು ಪುಣ್ಯ ಬರ್ತದೆ ಆದರೆ ಕೊನೆಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪುಣ್ಯ ಸಂಖ್ಯೆಯನ್ನು ಎಣಿಸ್ಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲ. ಯಾರು ಈ ಏಕಾದಶಿಯನ್ನು ಮಾಡಿದ್ದಾರೆ ಅಷ್ಟು ಪುಣ್ಯ ಅವರಿಗೆ ಬರ್ತದೆ. ಚಿಂತಾಮಣಿ ಇದ್ದಂತೆ ಇದೊಂದು ಏಕಾದಶಿ. ನಮಗೆ ಚಿಂತಾಮಣಿ ಇಲ್ಲ, ಕಾಮಧೇನು ಇಲ್ಲ, ಕಲ್ಪವೃಕ್ಷ ಇಲ್ಲ, ಹೀಗಾಗಿ ನಮ್ಮ ಅಪೇಕ್ಷೆಗಳೆಲ್ಲ ಈಡೇರೋದಿಲ್ಲ ಅಂತ ಚಿಂತೆಯೇ ಬೇಡ. ಈ ಏಕಾದಶಿಗಳೇನಿವೆಯಲ್ಲ, ಒಂದೊಂದು ಏಕಾದಶಿಯು ಚಿಂತಾಮಣಿ ಹೌದು, ಕಾಮಧೇನು ಹೌದು, ಕಲ್ಪವೃಕ್ಷವೂ ಹೌದು. ಅಂಥ ಅತ್ಯದ್ಭುತವಾಗಿರತಕ್ಕಂತಹ ಏಕಾದಶಿಯನ್ನು ಭಗವಂತ ನಮಗಾಗಿ ನೀಡಿದ್ದಾನೆ ಸಾಧನೆ ಮಾಡೋದಕ್ಕಾಗಿ. ಅಂತಹ ಪರಮ ಪವಿತ್ರವಾದ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಮೋಕ್ಷದ ನಾಮಕವಾಗಿರತಕ್ಕಂತಹ ಏಕಾದಶಿಯನ್ನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅತಿ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡೋಣ. ಮತ್ತು ನಾನು ಹೇಳ್ತೇನೆ, ಪಿತೃಗಳ ಉದ್ಧಾರಕ್ಕಾಗಿ ಅವಶ್ಯವಾಗಿ ನಾವು ಕರ್ಮಗಳನ್ನು ಮಾಡೋಣ. ಆದರೆ ಕ್ಷುದ್ರವಾದ ಕಾಮನೆಗಳ ಉದ್ದೇಶದಿಂದ ಇಂಥ ಏಕಾದಶಿ ಉಪವಾಸವನ್ನು ಮಾಡಿ ಆ ಕ್ಷುದ್ರವಾದ ಕಾಮನೆಗಳನ್ನು ಬಯಸೋದು ಬೇಡ. ಶಾಶ್ವತವಾದ ಭದ್ರವಾದ ಕಾಮನೆಗಳನ್ನು ನಾವು ಬಯಸೋಣ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.